ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭೈರವಿ, ನಿನಗೆ ಆಪರೇಷನ್ ಮಾಡ್ಬೇಕಾದ್ರೆ ನೋವಾಯ್ತಾ? ಇಲ್ಲ, ನನ್ಗೆ ನೋವೇ ಗೊತ್ತಾಗಿಲ್ಲ. ಫಸ್ಟ್ ನಂಗೆ ಇಂಜೆಕ್ಷನ್ ಚುಚ್ತಾರೆ, ಆಗ ನಂಗೆ ನಿದ್ದೆ ಬಂದ್ಬಿಡುತ್ತೆ. ಅವಾಗ ಆಪರೇಷನ್ ಮಾಡ್ತಾರೆ. ನನ್ಗೆ ನೋವಾಗದೆ ಗೊತ್ತಾಗಲ್ಲ. ನೀನಿಲ್ದೇನೆ ನಮ್ಗೆ ಸಿಕ್ಕಾಪಟ್ಟೆ ಬರಾಯ್ತು. ನಾವು ಹಾಸ್ಪಿಟ್ಲಿಗೆನೆ ಬರ್ತೀವಿ ಅಂತ ಹೇಳಿದ್ವಿ. ದೊಡ್ಡಪ್ಪನೇ ಬೇಡ ಅಂದ್ರು. ಭೈರವಿ ಮನೆಗ್ ಬರ್ತಾಳೆ, ಅವಾಗ ನೋಡೋಣ ಅಂದ್ರು ದೊಡ್ಡಪ್ಪ. ಬೇಕಾದ್ರೆ ನೀನೇ ಕೇಳು. ನೀವು ನನಗೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಿ ಅಂತ ಅಪ್ಪ ಹೇಳಿದ್ರು. ಯಾಕಂದ್ರೆ ವಿ ಲವ್ ಯು. ಮಕ್ಕಳ ಆ ಥರ ಮುಟ್ಟು ಮಾತಾಡಬೇಡಿ. ಅವಳಿಗೆ ಆಪರೇಷನ್ ಆಗಿದೆ, ತಲೆಯಲ್ಲಿ ಇನ್ನೂ ಗಾಯ ವಾಸಿ ಆಗಿಲ್ಲ. ನೀವೇನಾದ್ರೂ ಟಚ್ ಮಾಡಿಬಿಟ್ರೆ ಅವಳಿಗೆ ತುಂಬಾ ನೋವಾಗುತ್ತೆ. ಅವಳಿಗೆ ವಾಸಿ ಆಗೋ ತನಕ ಸ್ವಲ್ಪ ಹುಷಾರಾಗಿರ್ಬೇಕು, ಆಯ್ತಾ? ಮೇಡಮ್, ಭೈರವಿಗೆ ಊಟ ಏನು ಕೊಡೋದು? ಡಾಕ್ಟರ್ ಏನಾದ್ರೂ ಸಜೆಸ್ಟ್ ಮಾಡಿದಾರಾ? ಇಲ್ಲ ಶಿವಕುಮಾರ್, ಆ ಥರ ಏನು ಪರ್ಟಿಕ್ಯುಲರ್ ಆಗಿ ಪಥ್ಯದ ಊಟ ಅಂತ ಏನಿಲ್ಲ. ನಾರ್ಮಲ್ ಫುಡ್ಡೇ ಕೊಡ್ಬೋದಂತೆ. ಆದ್ರೆ ಈ ಸ್ಪೈಸಿ ಫುಡ್ಡು ಆಮೇಲೆ ಆಯಿಲ್ ಫುಡ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸರಿ ಮೇಡಮ್. ಮಕ್ಕಳ, ಭೈರವಿನ ಕರ್ಕೊಂಡೋಗಿ, ಅವಳು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಬನ್ನಿ. ಬಾ. ಅಶೋಕ್, 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 ಏನ್ ಅಶೋಕ್ ಅಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಆ ಥರದೆಲ್ಲ ಏನೂ ಇಲ್ಲ ಶಿವಗಾಮಿ. ಬಾ ಕೂತ್ಕೋ. ಅಶೋಕ್, ನಾನ್ ಗಮನಿಸ್ತಾನೆ ಇದ್ದೀನಿ. ಭೈರವಿ ಆಪರೇಷನ್ ಆದಾಗಿಂದ ನಿಮ್ ಮುಖದಲ್ಲಿ ಒಂಚೂರು ನಗುನೇ ಕಾಣಿಸ್ತಾ ಇಲ್ಲ. ಹೌದಾ? ಮಗುಗೆ ಇಂಥ ದೊಡ್ಡ ಆಪರೇಷನ್ ಆಗಿ ಮನೆಗೆ ಹುಷಾರಾಗಿ ಆರೋಗ್ಯವಾಗಿ ಬಂದಿದ್ದಾಳೆ. ಆದ್ರೆ ನಿಮ್ ಮುಖದಲ್ಲಿ ಅಂತ ಯಾವ ಸಂಭ್ರಮನೂ ಕಾಣಿಸ್ತಾನೆ ಇಲ್ಲ. ನೀವ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದ್ದೀರಾ? ಏನೋ ಕಳ್ಕೊಂಡಂಗಿದ್ದೀರಾ ನೀವು. ಏನಾಯ್ತು? ಆ ಥರ ಎಲ್ಲ ಏನಿಲ್ಲ ಶಿವಗಾಮಿ. ಆಪರೇಷನ್ ನಡೆಯುವಾಗ ನಾನು ಆಚೆ ಕಾಯ್ತಿದ್ನಲ್ಲ, ಡಾಕ್ಟ್ರ್ ಇನ್ನೂ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಆಗ ತುಂಬ ಗಾಬರಿ ಆಗಿತ್ತು. ಏನೇನೋ ಕೆಟ್ಟ ಆಲೋಚನೆಗಳು ಬರ್ತಾ ಇತ್ತು. ಆ ಭಯಕ್ಕೆ ಕೈ ಕಾಲೆಲ್ಲ ನಡುತ್ತಾ ಇತ್ತು. ಡಾಕ್ಟ್ರು ಆಪರೇಷನ್ ಮುಗಿಸಿ ಆಚೆ ಬಂದು ನಿಮ್ಮ ಮಗು ಔಟ್ ಆಫ್ ಡೇಂಜರ್ ಅಂತ ಹೇಳೋವರೆಗೂ ನನ್ನ ಪ್ರಾಣ ನನ್ನ ಕೈಯಲ್ಲೇ ಇರಲಿಲ್ಲ. ನಮಗೂ ವಾಪಸ್ ಮನೆಗೆ ಸೇಫಾಗಿ ಬಂದರು. ಕೆಟ್ಟ ಆಲೋಚನೆಗಳು ಇನ್ನೂ ಕಾಡ್ತಾ ಇದೆ. ಅದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು ನನಗೆ. ಒಂದ್ ಸ್ವಲ್ಪ ದಿನ ಮಗುನ ನೋಡ್ಕೊಳ್ಳೋದಕ್ಕೆ ರೂಪಾ ಅಥವಾ ಕಮಲಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ಅವ್ರನ್ನ ಇಲ್ಲಿ ಕರ್ಸದಾ? ಅಯ್ಯೋ ಬೇಡ. ಮಗು ಬಗ್ಗೆ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಅದು ನನಗೆ ಮಾತ್ರ ಗೊತ್ತಿರೋದು. ನಾನೇ ನೋಡ್ಕೊತೀನಿ. ಅಶೋಕ್, ಏನ್ ಸತ್ಯ? ಅಲ್ಲ, ನಿಮಗ್ ಮಾತ್ರ ಗೊತ್ತಿರೋ ಸತ್ಯ ಅಂದ್ರೆ ಏನರ್ಥ? ನಿಮ್ಮ ಮಗು ಬದುಕೋದು ಇನ್ನು ಕೆಲವೇ ದಿನಗಳು. ಮಗುಗೆ ಈ ವಿಷಯ ಗೊತ್ತಾಗದ್ ಬೇಡ, ಹಾಗೆ ಶಿವಗಾಮಿ ಅವ್ರಿಗೂ ಈ ವಿಷಯ ಗೊತ್ತಾಗದ್ ಬೇಡ. ವಿಷಯ ಏನಾದ್ರೂ ಮಗುಗ್ ಗೊತ್ತಾಗಿ ಡಿಪ್ರೆಷನ್ಗೆ ಹೋದ್ರೆ ತಕ್ಷಣ ಪ್ರಾಣ ಹೋಗೋ ಅಪಾಯ ಇದೆ.
ಮಗು ಇರೋ ತನಕ ಹೇಗ್ ಖುಷಿಯಾಗಿರ್ಬೇಕೋ ಅವಳು ಹಾಗೆ ಇರ್ಲಿ. ಅವಳ ಕೊನೆ ದಿನಗಳನ್ನ ಸಂತೋಷದಿಂದ ಕಳೆಯೋದಕ್ಕೆ ಅವಕಾಶ ಮಾಡ್ಕೊಡಿ.